ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ಏನಪ್ಪ ರೆಸಿಪಿ ಅಂದರೆ ದಾಲ್ ಬಾಟಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ನೋಡಿ. ದಾಲ್ ಬಾಟಿ ಹೇಗೆ ಮಾಡೋದು, ರಾಜಸ್ಥಾನಿ ಡಿಶ್ ಇದೆ ಇದು. ರಾಜಸ್ಥಾನಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ನೋಡಿ. ಹೇಗೆ ಮಾಡೋದು ದಾಲ್ ಬಾಟಿ ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ತೊಗರಿಬೇಳೆ ಹಾಕೋತಾ ಇದ್ದೀನಿ. ಒಂದು ಬಟ್ಟಲು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ವಲ್ಪನೇ ಚಂಡ್ಗಿ ಬೇಳೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಚಂಡ್ಗಿ ಬೇಳೆ. ನೀವು ಮತ್ತು ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ ಎಲ್ಲ ಬೇಳೆ ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ ನೋಡಿ. ನಾನು ಇವು ಎರಡೇ ಬೇಳೆ, ಇಲ್ಲಾಂದರೆ ಒಣ ತೊಗರಿ ಬೇಳೆ ಅಷ್ಟೇ ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ ದಾಲು. ಇವಾಗ ನೋಡಿ ನೀರು ಎಷ್ಟು ಬೇಕು ನೋಡಿ, 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಹಾಕಿ 3 ವಿಜಿಲ್ ಬರೋ ತನಕ ಕುದಿಸ್ಕೋಬೇಕು ನೋಡಿ. 3 ವಿಜಿಲ್ ಕುಕ್ಕರ್ ಕುದಿಸ್ಕೋತೀನಿ. ಇವಾಗ ಅದು ಕುದಿಯಲು ಇಟ್ಟಿದ್ದೀನಿ. ಈ ಕಡೆ ನೋಡಿ, ಈ ಕಪ್ಪಿಂದ 3 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು. 3 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 3 ಕಪ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ಪು ರವೆ ಹಾಕೋತಾ ಇದ್ದೀನಿ ನೋಡಿ. ಚಿರೋಟೆ ರವೆ ಹಾಕ್ತಾ ಇದ್ದೀನಿ. ರವೆ ಹಾಕೋಬೇಕು. ಚಿರೋಟೆ ರವೆ ಹಾಕ್ತಾ ಇದ್ದೀನಿ ನೋಡಿ. ರವೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು. ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ. 1 ಸ್ಪೂನು ಅಜ್ವಾನ ತೊಗೊಂಡಿದ್ದೀನಿ ನೋಡಿ. ಓಂಕಾಳು ಅಜ್ವಾನ ಅಂತಾರಲ್ಲ, ಅಜ್ವಾನ ತೊಗೊಂಡಿದ್ದೀನಿ. ಸ್ವಲ್ಪ ತಿಕ್ಬಿಟ್ಟು ಹಾಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ ನೋಡಿ. ಅರಿಶಿಣ ಹಾಕ್ತಾ ಇದ್ದೀನಿ, ಆಪ್ಷನಲ್. ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಎಲ್ಲ ಕಲಿಸ್ತಾ ಇದ್ದೀನಿ. ಕಲಿಸಿದ್ಮೇಲೆ ಒಂದು 4 ಸ್ಪೂನು ಗರಂ ಎಣ್ಣೆ ಮಾಡ್ಕೊಂಡಿದ್ದೆ. ಫುಲ್ ಗರಂ ಆಗಬೇಕು ಎಣ್ಣೆ. ಫುಲ್ ಗರಂ ಆದಮೇಲೆ ಹಿಟ್ಟಿನಲ್ಲಿ ಹಾಕಿದ್ರೆ ಕ್ರಿಸ್ಪಿಯಾಗಿ ಕುರುಕುರು ಚೆನ್ನಾಗಿ ಬರುತ್ತೆ ಬಾಟಿ. ಅದಕ್ಕೆ ಸ್ವಲ್ಪ ಎಣ್ಣೆ ಗರಂ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಉಗುರು ಬೆಚ್ಚಗೆ ಅಂತಾರಲ್ಲ ನೀರು, ಉಗುರು ಬೆಚ್ಚಗೆ ನೀರು ತೊಗೋಬೇಕು. ಉಗುರು ಬೆಚ್ಚಗಿರೋ ನೀರು ತೊಗೊಂಡು ಕಲಿಸ್ಕೋಬೇಕು ನೋಡಿ. ತಣ್ಣೀರು ಹಾಕೋಬೇಡಿ, ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಾಟಿ. ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಕಲಿಸ್ಕೊಂಡಿದ್ದೀನಿ ನೋಡಿ. ತುಂಬಾ ಗಟ್ಟಿ ಕಲಿಸ್ಕೊಂಡಿಲ್ಲ, ತುಂಬ ಸಾಫ್ಟು ಕಲಿಸ್ಕೊಂಡಿಲ್ಲ, ಮೀಡಿಯಮ್ ಆಗಿ ಕಲಿಸ್ಕೊಂಡು 10 ನಿಮಿಷ ರೆಸ್ಟ್ ಮಾಡಲು ಇಡಬೇಕು ನೋಡಿ. 10 ನಿಮಿಷ ರೆಸ್ಟ್ ಮಾಡಲು ಇಟ್ಟಿದ್ದೆ. ಇವಾಗ ನೋಡಿ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಸಾಫ್ಟು, ತುಂಬ ಚೆನ್ನಾಗಾಗಿದೆ. ಇದರಲ್ಲಿ 2 ಭಾಗ ಮಾಡ್ತಾಯಿದ್ದೀನಿ. ಜಾಸ್ತಿ ಇದೆ ಅಲ್ಲ, ಒಂದೇ ಸಲ ಇದು ಆಗಲ್ಲ ಅಂತ 2 ಭಾಗ ಮಾಡ್ತಾಯಿದ್ದೀನಿ ನೋಡಿ. 2 ಭಾಗ ಮಾಡಿಕೊಂಡು ಮಣೆ ತೊಗೋತಾ ಇದ್ದೀನಿ ನೋಡಿ. ಚಪಾತಿ ಮಾಡೋ ಮಣೆ ತೊಗೊಂಡಿದ್ದೀನಿ. ಅದ್ರ ಮೇಲೆ ಇಟ್ಟು ಈ ಥರ ಮಾಡಿಕೊಂಡು ಇವಾಗ ಒಂದೇ ಥರ ಎಲ್ಲ ಉಳ್ಳೆ ಒಂದೇ ಸಮ ಆಗಬೇಕು, ಕಟ್ ಮಾಡ್ಕೋಬೇಕು ನೋಡಿ. ಕಟ್ ಮಾಡ್ತಾಯಿದ್ದೀನಿ. ಮತ್ತು ಅದು ಭೀ ಹಿಟ್ಟು ತೊಗೊಂಡು ಕಟ್ ಮಾಡ್ಕೋತೀನಿ ನೋಡಿ. ಒಂದೇ ಸೇಮ್ ಉಳ್ಳೆ ಆಗಬೇಕು ಎಲ್ಲ. ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು 9-10 ಉಳ್ಳೆ ಆಗಿದ್ದಾವೆ. ಇವಾಗ ನೋಡಿ ಈ ಥರ ಚಪಾತಿ ಲಟ್ಟಿಸ್ಕೋಬೇಕು ನೋಡಿ. ಹಿಟ್ಟು ಅವಶ್ಯಕತೆ ಇಲ್ಲ. ನಿಮಗೆ ಸ್ವಲ್ಪ ಬೇಕಾದರೆ ಸ್ವಲ್ಪ ಹಚ್ಕೋಬೇಕು ಹಿಟ್ಟು. ಇಲ್ಲ ಅಂದರೆ ನಾನು ಹಾಗೆ ಮಾಡ್ಕೋತಾ ಇದ್ದೀನಿ ನೋಡಿ. ಹಿಟ್ಟೇನು ಬೇಕಾಗಿಲ್ಲ ಇದಕ್ಕೆ, ಹಾಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾಯ್ತಂದರೆ ಸ್ವಲ್ಪ ಹಿಟ್ಟು ಹಚ್ಕೊಳ್ಳಿ, ಜಾಸ್ತಿ ಹಚ್ಚಬೇಡಿ ನೋಡಿ. ಇಷ್ಟು ತೆಳ್ಳಗೂ ಬೇಡ, ಜಾಸ್ತಿ ದಪ್ಪು ಬೇಡ, ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ಈ ಥರ ಮಡ್ಚ್ಕೊಂಡಿದ್ದೀನಿ ನೋಡಿ. ಮಡ್ಚ್ಕೊಂಡು ಇವಾಗ ಈ ಥರ ಮಡಿಸ್ತಾ ಇದ್ದೀನಿ ನೋಡಿ. ಬಾಟಿ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಈ ಥರ ಮಡ್ಚ್ಕೊಂಡು ರೌಂಡಾಗಿ ಬರಬೇಕು ನೋಡಿ. ಸ್ವಲ್ಪ ರೌಂಡಾಗಿ ಮಾಡ್ಕೋಬೇಕು, ಉಳ್ಳೆ ಥರ ಮಾಡ್ಕೋಬೇಕು. ಜಾಸ್ತಿ ಒತ್ಕೊಂಡು ಮಾಡ್ಕೋಬೇಡಿ, ಮೇಲ್ಮೇಲೆ ಸ್ವಲ್ಪ ಇದು ಮಾಡ್ಕೋತಾ ಒತ್ತಬೇಕು. ಜಾಸ್ತಿ ಒತ್ತಿದ್ರೆ ಲೇಯರ್ ಬರಲ್ಲ. ಅದಕ್ಕೆ ಸ್ವಲ್ಪ ಮೇಲ್ಮೇಲೆ ಒತ್ಕೋತಾ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಈ ಥರ ಒತ್ಕೊಂಡು ಇವಾಗ ರೆಡಿ ಆಗಿದೆ ನೋಡಿ. ಇದು ಸೈಡಲ್ಲಿ ಇಟ್ಕೋತೀನಿ. ಇವಾಗ ರೆಡಿ ಆಗಿದೆ ಇದು ನೋಡಿ, ರೆಡಿ ಆಗಿದೆ. ಇವಾಗ ಇನ್ನೊಂದು ಹಾಗೆ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ.
ಇವಾಗ ಮಡ್ಚ್ಕೋತಾ ಇದ್ದೀನಿ ನೋಡಿ. ಈ ಥರ ಮಡ್ಚ್ಕೊಂಡ್ರೆ ತುಂಬ ಚೆನ್ನಾಗಿ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಈ ಥರ ಮಡ್ಚ್ಕೋಬೇಕು ನೋಡಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಚಪಾತಿ ರೊಟ್ಟಿ ಎಲ್ಲ ಮಾಡಿ ಬೋರ್ ಆಗಿದ್ದರೆ ಈ ಥರ ಒಂದು ಸರಿ ಈ ರೆಸಿಪಿನೂ ಒಂದು ಸರಿ ಟ್ರೈ ಮಾಡಿ ನೋಡಿ. ದಾಲ್ ಬಾಟಿ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಟಿಫನ್ಗೆ ಇಲ್ಲ ಅಂದರೆ ಲಂಚ್ಗೆ ಡಿನ್ನರ್ಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಡ್ಚ್ಕೊಂಡು ರೌಂಡಾಗಿ ಮಾಡಿಕೊಂಡು ಇಟ್ಕೋಬೇಕು ನೋಡಿ. ಇವಾಗ ರೌಂಡಾಗಿ ಇದೇ ಥರ ಎಲ್ಲವನ್ನು ಇವಾಗ ಮಾಡ್ಕೋತೀನಿ ನೋಡಿ. ಇದೇ ಥರ ಎಲ್ಲ ಮಾಡ್ಕೋಬೇಕು. ಇವಾಗ ನೋಡಿ ಇಷ್ಟು ಆಗಿದ್ದಾವೆ, ಇಷ್ಟು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ನೋಡಿ ನೀರು ಗರಂ ಮಾಡಲು ಇಟ್ಟಿದ್ದೆ, 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಗರಂ ಮಾಡಲು ಇಟ್ಟಿನಿ. ಅದ್ರ ಮೇಲೆ ಇವಾಗ ಸ್ಟೀಮ್ ಮಾಡಲು ಇಟ್ಕೊಂಡಿದ್ದೀನಿ ನೋಡಿ. ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಬೇಕಾದರೆ ಸ್ವಲ್ಪ ಎಣ್ಣೆ ಹಚ್ಕೋಬೋದು ನೀವು. ನಾನು ಹಾಗೇ ಇಡ್ತಾಯಿದ್ದೀನಿ. ಇವಾಗ ಇಟ್ಕೊಂಡಿದ್ದೀನಲ್ಲ, ಇವಾಗ ಒಂದು 20 ನಿಮಿಷನಾದರೂ ಸ್ಟೀಮ್ ಮಾಡ್ಕೋಬೇಕು. ಮುಚ್ಚಿಬಿಟ್ಟು 20 ನಿಮಿಷ ಸ್ಟೀಮ್ ಮಾಡಲು ಇಟ್ಟಿದ್ದೀನಿ. ಈ ಕಡೆ ನೋಡಿ ಬೇಳೆ ನಾನು ಹಾಕಿದ್ದೆ ಅಲ್ಲ, ಕುದ್ದಿದೆ ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ಕಲಿಸ್ಕೋಬೇಕು, ಮ್ಯಾಶ್ ಮಾಡ್ಕೊಳ್ಳೋಣ ಎಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೇಳೆ ಕುದ್ದಿದೆ, ರೆಡಿ ಆಯಿತು ಇದು. ಇವಾಗ ದಾಲ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಕಾಯ್ದ ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಎಲ್ಲ ಸಿಡಿದ ಮೇಲೆ ಇವಾಗ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಹಾಕಿದ್ದೀನಿ ನೋಡಿ. ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬಂದ ಮೇಲೆ ಒಂದು ಟೊಮೆಟೊನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊನು ಹಾಕಿದ್ಮೇಲೆ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ಆದಮೇಲೆ ನಿಮಗೆ ಬೇಕಾದರೆ ಸ್ವಲ್ಪ ಅಲ್ಲ ಬೆಳಗಡ್ಡಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ನಾನು ಹಾಕಿದ್ದೀನಿ, ಚೆನ್ನಾಗಾಗುತ್ತೆ ಟೇಸ್ಟು. ಸ್ವಲ್ಪ ಅಲ್ಲ ಬೆಳಗಡ್ಡಿ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದಂಟು ಕರಿಬೇವು ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡ್ಮೇಲೆ ಇವಾಗ 1 ಸ್ಪೂನ್ ಧನಿಯಾ ಮಸಾಲ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕಾಂದಾ ಲಸೂನ್ ಮಸಾಲ ಹಾಕಿದ್ದೀನಿ. ಸ್ವಲ್ಪ ಹಳದಿ ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು 2 ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅರಿಶಿನ ಮತ್ತು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಳೆ ಕುದಿಯುವಾಗಲೂ ಹಾಕ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ನೋಡಿ ಬೇಳೆ ಹಾಕ್ತಾಯಿದ್ದೀನಿ, ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ. ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಂತ ನೋಡಿ ನೀರು ಹೆಚ್ಚು ಕಮ್ಮಿ ನೀರು ಹಾಕೋಬೋದು. ಹಾಕ್ಕೊಂಡು ಅದು ಕುದಿಯಲು ಬಿಡಬೇಕು. ಬೇಳೆ ಕುದಿಯಲು ಬಿಟ್ಟಿದ್ದೀನಿ ನೋಡಿ. ಕುದಿಯೋ ತನಕ ಈ ಕಡೆ ನೋಡೋಣ. ನೋಡಿ 20 ನಿಮಿಷ ಆಗಿದೆ. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಇವಾಗ ಒಂದು ಕಡ್ಡಿ ತೊಗೊಂಡು ಚುಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ. ಹಿಟ್ಟು ಮೆತ್ಕೋತಾ ಇಲ್ಲ. ಈ ಥರ ನೀವು ಚಾಕುಲಿಂದಾದರೂ ಚುಚ್ಕೊಂಡು ನೋಡ್ಬೋದು. ಚೆನ್ನಾಗಿ ಕುದ್ದಿದೆ. ಅದು ತಣ್ಣಗಾಗಲು ಬಿಡೋಣ. ಸ್ವಲ್ಪ ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಟ್ಟಿದ್ದೆ. ಈ ಕಡೆ ನೋಡಿ ಬೇಳೆನೂ ಚೆನ್ನಾಗಿ ಕುದ್ದಿದೆ ನೋಡಿ. ಇದು ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಮೇಲೆ ರೆಡಿಯಾಗಿದೆ ಬೇಳೆ. ಸ್ಟವ್ ಆಫ್ ಮಾಡಿ ಇಟ್ಕೊಳ್ಳೋಣ. ಬೇಳೆ ರೆಡಿಯಾಗಿದೆ. ಈ ಕಡೆ ನೋಡಿ ಬಾಟಿನೂ ತಣ್ಣಗಾಗಿದೆ ನೋಡಿ. ಬಾಟಿನೂ ತಣ್ಣಗಾಗಿದೆ. ಇವಾಗ ಕಟ್ ಮಾಡ್ಕೋತೀನಿ ನೋಡಿ. ಫುಲ್ ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕು ನೋಡಿ. ಒಂದರಲ್ಲಿ 4 ಪೀಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಅಷ್ಟು ಲೇಯರ್ ಕಾಣಲ್ಲ, ನಾವು ಫ್ರೈ ಮಾಡ್ಕೊಂಡ್ಮೇಲೆ ಲೇಯರ್ ಕಾಣುತ್ತೆ ನೋಡಿ. ತುಂಬ ಚೆನ್ನಾಗಿ ಲೇಯರ್ ಆಗಿ ಬರುತ್ತೆ ನೋಡಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು, ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ. ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ. ಇವಾಗ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈ ಕಡೆ ನೋಡಿ ಎಣ್ಣೆ ಗರಂ ಮಾಡಲು ಇಟ್ಟಿದ್ದೆ. ಎಣ್ಣೆ ಗರಂ ಆಗಿದೆ. ಇವಾಗ ಒಂದೊಂದೇ ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಫ್ರೈ ಮಾಡ್ತಾಯಿದ್ದೀನಿ.
ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ 2 ಮಗ್ಗಲು ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಕಾಣಿಸ್ಬೋದು, ನಿಮಗೆ ಲೇಯರ್ ಕಾಣಿಸ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬರ್ತಾ ಇದೆ. ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ಥರ ಸಿಂಪಲ್ಲಾಗಿ ಇದೆ, ಖರೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ಇವಾಗ ನೋಡಿ ಇದು ರೆಡಿ ಆಗಿದೆ. ಎಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಮತ್ತೆ ಹಾಕ್ಕೊಂಡು ಕರಗಿಸ್ಕೋತಾ ಇದ್ದೀನಿ. ನೋಡಿ ಇವಾಗ ನೋಡಿ ಫೈನಲ್ಲಾಗಿ ಹೀಗಿದೆ. ನೋಡಿ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ಸಾಫ್ಟು, ಮೇಲ್ಗಡೆ ಕ್ರಿಸ್ಪಿ, ತುಂಬ ಚೆನ್ನಾಗಿ ಆಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ ಯಾರೆಲ್ಲ ದಾಲ್ ಬಾಟಿ ಟ್ರೈ ಮಾಡಿಲ್ವೋ, ತಿಂದಿಲ್ವೋ, ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ. ಮತ್ತೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ. ಒಂದು ಸರಿನಾದರೂ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವೇ ಒಂದು ಸರಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಇವಾಗ ತಿನ್ನೋದು ಹೇಗೆ ಅಂತ ಹೇಳ್ತೀನಿ. ನೋಡಿ ಇವಾಗ ಈ ಥರ ಮುರ್ಕೋಬೇಕು. ನೋಡಿ ಕ್ರಿಸ್ಪಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಈ ಥರ ಮಾಡಿಕೊಂಡು ಅದಕ್ಕೆ ದಾಲ್ ಹಾಕ್ಕೊಂಡು ತಿನ್ನಬೇಕು. ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಒಂದು ಸರಿ, ಮತ್ತೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.